ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 109 ಇಂದಿನ ಸಂಚಿಕೆಯಲ್ಲಿ ಹುಡುಗಿ ಮೆಲ್ಲಗೆ ಕಣ್ಬಿಟ್ಟು ಮುಖಾನು ನೋಡಿದೆ. ಥ್ಯಾಂಕ್ಸ್ ಗುಣ ಎಂದು ಕತ್ತೆತ್ತಿ ನೋಡಿದ್ರೆ ಒಂದು ಹೂಪು ಮೇಲೆ ಮಾಡಿ ನಿಂತಿರುವ ಅಗಸ್ತ್ಯ ಕಂಡ. ಸಂಸ್ಕೃತಿ ಒಮ್ಮೆ ಹುಗುಳು ನುಂಗಿ ಥ್ಯಾಂಕ್ಸ್ ಮಿಸ್ಟರ್ ಎಂದ ಹುಡುಗಿ ಗಾಬರಿಯಾಗಿ ಹೋಗಲು ಮುಂದೆ ಹೆಜ್ಜೆ ಇಟ್ಟವಳ ಕಾಲು ಮತ್ತೊಮ್ಮೆ ಸ್ಕಿಪ್ ಆದವಳು ಸೀದಾ ಅಗಸ್ತ್ಯನ ಹೆದಿಗೆ ಹೊರಗಿದ್ರೆ ಅಗಸ್ತ್ಯನ ಕೂರ್ಚಲಗಡ್ಡ ಅವಳ ಕೆನ್ನೆ ಸೊಕ್ಕಿತ್ತು. ಸಂಸ್ಕೃತಿ ಕಣ್ಗಳನ್ನು ಗಟ್ಟಿಯಾಗಿ ಮುಚ್ಚಿ ಜೋರಾದ ಉಸಿರು ತಗೊಂಡು ದೂರ ಸರಿಯುವ ಹುಡುಗಿಗೆ ಅಗಸ್ತ್ಯ ಬೇಕೆಂದೇ ತನ್ನ ಕಾಲನ್ನು ಅಡ್ಡ ಇಟ್ಟಿದ್ರಿಂದ ಹುಡುಗಿ ಮತ್ತೊಮ್ಮೆ ಸ್ಕಿಪ್ ಆಗಿ ಸೀದಾ ಅಗಸ್ತ್ಯನ ಕೆನ್ನೆಗೆ ತನ್ನ ತುಟಿನ ಸೋಕಿಸಿದ್ಲು. ಮುಂದೆ ಅಗಸ್ತ್ಯ ತನ್ನೆರಡು ಹುಬ್ಬೇರಿಸಿ ಸಂಸ್ಕೃತಿನ ಬಿಟ್ಟು ಬಿಡದೆ ನೋಡಿದ್ರೆ ಸಂಸ್ಕೃತಿ ಕೂಡ ಅಷ್ಟೇ ಶಾಕ್ನಲ್ಲಿ ತುಸು ಮುಜುಗರದಲ್ಲಿ ಅರೆ ಕಣ್ಣು ಮಾಡುತ್ತಾ ಅವನು ಮುಖ ನೋಡಿದ್ರೆ ಅಗಸ್ತ್ಯ ಅವಳನ್ನೇ ಬಳಸಿ ಹಿಡಿದು ಅವಳನ್ನೇ ಬಿಟ್ಟು ಬಿಡದೆ ನೋಡ್ತಿದ್ದ. ಸಂಸ್ಕೃತಿ ತುಸು ನರ್ವಸ್ ಆದವಳು ಅವನಿಂದ ತುಸು ದೂರ ಸರಿದ ಹುಡುಗಿ ಅವನ ಕೆನ್ನೆ ಮೇಲೆ ಮೂಡಿದ ಅವಳ ತುಟಿಯ ಲಿಫ್ಟಿಕ್ ಮಾರ್ಕ್ ಇರೋದು ನೋಡಿದವಳು ಅಲ್ಲಿಂದ ಹೋಗೋಕ್ಕೂ ಆಗದೆ ಅದನ್ನು ಅಗಸ್ತ್ಯನ ಬಳಿ ಏಳೋಕ್ಕೂ ಆಗದೆ ತಲೆ ತಗ್ಸಿ ತನ್ನ ಕೈಯಲ್ಲಿದ್ದ ಕರ್ಚಿಫ್ ತೆಗೆದು ಅವನ ಮುಂದೆ ಚಾಚಿದ್ಲು. ಅಗಸ್ತ್ಯ ಸಣ್ಣ ಕಣ್ಣು ಮಾಡಿ ಅವಳನ್ನೇ ನೋಡಿದ್ರೆ ಹುಡುಗಿಗೆ ಮಾತು ಬರ್ತಿಲ್ಲ. ತನ್ನೆರಡು ತುಟಿ ಕಚ್ಚಿ ಅವನ ಕೆನ್ನೆ ಕಡೆ ಕೈ ತೋರಿಸಿದವಳು ಸನ್ನೆ ಮಾಡಿ ತಲೆ ತಗ್ಸಿದ್ಲು. ಅಗಸ್ತ್ಯನಿಗೆ ಅರ್ಥ ಆಯಿತು ಏನೋ ಆಗಿದೆ ತನ್ನ ಕೆನ್ನೆಗೆ ಎಂದು. ಆದರೆ ಅಷ್ಟಕ್ಕೆ ಬಿಡೋ ಮಗನ ಇವನು. ಫಾರ್ ವಾಟ್ ಎಂದ ಮೆಲ್ಲಗೆ. ಸಂಸ್ಕೃತಿ ತುಸು ಜೋರಾಗಿ ಉಸಿರು ಬಿಟ್ಟು ಅದು 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 ಎಂದ ಹುಡುಗಿ ನಿಮ್ಮ ಮುಖದಲ್ಲಿ ಏನೋ ಇದೆ ಒರೆಸ್ಕೊಳ್ಳಿ ಎಂದಳು. ಅಗಸ್ತ್ಯ ಹೌದಾ ಎಂದವನು ಆ ಸೈಡ್ ಬಿಟ್ಟು ಇನ್ನೊಂದು ಸೈಡ್ ಒರೆಸ್ಕೊಂಡ್ರೆ ಹುಡುಗಿಗೆ ಇನ್ನಷ್ಟು ಮುಜುಗರವಾಗ್ತಿದ್ರೆ ಇನ್ನೊಂದು ಕಡೆ ಗುಣವಂತ್ ಕೂಡ ಅಲ್ಲಿಗೆ ನಡೆದು ಬರ್ತಿದ್ದ. ಸಂಸ್ಕೃತಿ ಗುಣವಂತ್ ಬರೋದು ನೋಡಿ ಬೇಗ ಒರೆಸ್ಕೊಳ್ಳಿ ಎಂದರು. ಅಗಸ್ತ್ಯ ಸಣ್ಣಗೆ ನಕ್ಕವನು ಆ ಸೈಡ್ನಲ್ಲಿ ಒರೆಸ್ಕೊಳ್ಳದೆ ಇನ್ನೊಂದು ಕೆನ್ನೆ ಒರೆಸೋದು ನೋಡಿದ ಸಂಸ್ಕೃತಿ ಪೇಷನ್ಸ್ ಮುಗಿದು ಅವನ ಕೈ ಹಿಡಿದು ಸೈಡ್ಗೆ ಎಳೆದು ಅವಳ ಸೀರೆ ಸೆರಗಲ್ಲೇ ಅವನ ಕೆನ್ನೆ ಒರೆಸಿದ್ಲು. ಅಗಸ್ತ್ಯ ಅದೇ ಗ್ಯಾಪ್ನಲ್ಲಿ ಸಣ್ಣ ನಗು ಚೆಲ್ಲಿದ. ಅದೇ ಸಮಯಕ್ಕೆ ಅಲ್ಲಿಗೆ ಸರಿಯಾಗಿ ಗುಣವಂತ್ ಬಂದು ಹರಿ ಮಿಸ್ಟರ್ ಅಗಸ್ತ್ಯ ಅವರು ಎಂದವನು ಸಂಸ್ಕೃತಿ ಕಡೆ ಒಮ್ಮೆ ನೋಡಿ ನೀನೇನು ಮಾಡ್ತಿದ್ಯಾ ಬಾ ಲೇಟ್ ಆಗುತ್ತೆ ಎಂದವನು ಅಗಸ್ತ್ಯನ ಕಡೆ ನೋಡಿ ನೀವು ಈ ಮದುವೆಗೆ ಬರ್ತೀರಾ ಅಂತ ಗೊತ್ತಿದ್ರೆ ಒಟ್ಟಿಗೆ ಬರ್ಬೋದಿತ್ತು. ಎನಿಯವ್ ಸಿ ಯು ಲೇಟರ್ ಎಂದು ಸಂಸ್ಕೃತಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಹುಡುಗಿ ತಲೆ ತಗ್ಸೆ ಹೋಗ್ತಿದ್ರೆ ಅವಳ ಕಾಲಿನ ಸ್ಲಿಪ್ಪರ್ ಅಲ್ಲೇ ಬಿದ್ದಿತ್ತು. ಅವಳ ಸ್ಲಿಪ್ಪರ್ ಕೆಳಗೆ ಮುರಿದಿತ್ತು. ಅಗಸ್ತ್ಯ ಅವಳು ಹೋಗೋದು ನೋಡಿ ಜೀವನಬ್ಬ ಶಿವಪೂಜೆಲಿ ಕಡಿ ಥರ ಬರ್ತಾನೆ ಎಂದವನು ಇನ್ನೊಮ್ಮೆ ತನ್ನ ಕರ್ಚೀಫ್ ತೆಗೆದು ತನ್ನ ಕೆನ್ನೆ ಒರೆಸಿ ಆದರೂ ಎಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕಾಯಿತು ಇಂಥವಂತೂ ಚಾನ್ಸ್ ಸಿಕ್ತಲ್ಲ ಎಂದು ತನ್ನ ತುಟಿ ಸವರಿ ನಗುತ್ತಾ ಆದರೂ ಪಾಪ ಬರೀ ಕಾಲಲ್ಲೇ ಹೋಗೋ ಆಯ್ತಲ್ಲ ಎಂದವನು ತನ್ನ ಹಿಂದೆಲೆ ಕೆರೆದು ಸಾರಿ ಕಣೆ ಎಂದು ನೀನು ನನ್ನ ಜೊತೆ ಇಂದು ಆಗಿ ನಡೆದುಕೊಳ್ಳುವವರೆಗೂ ಹೀಗೆ ಅಗಸ್ತ್ಯನ ಟಾರ್ಚರ್. ಇವನು ಸ್ವಲ್ಪ ಹೊರಟಾನೆ. ಆದರೆ ನೀನು ಮೊದಲಿನ ಹಿಂದೂ ಆಗಿ ಒಂದ್ಸಲ ಮಾತಾಡು, ಇಲ್ಲ ಕೋಪ ಇದ್ದರೆ ಬೈಕ್ ಬಿಡೆ. ಅದು ಬಿಟ್ಟು ನಾನು ಯಾರೋ ಅನ್ನೋ ಹಾಗೆ ಟ್ರೀಟ್ ಮಾಡಿದ್ರೆ ನನಗೆ ನಿನ್ನಂಥ ಹುಡುಗಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತು. ಇದನ್ನು ಸ್ಯಾಂಪಲ್ ಮುಂದೆ ಎಂದು ನಕ್ಕವನು ಅಲ್ಲಿಂದ ಹೋಗುತ್ತಿದ್ದವನು ವಾಪಸ್ ಹಿಂದೆ ತಿರುಗಿ ಒಮ್ಮೆ ಆ ಸ್ಲಿಪ್ಪರ್ನ ತುಂಬ ಸೂಕ್ಷ್ಮವಾಗಿ ನೋಡಿ ಅಲ್ಲಿಂದ ಹೋಗ್ತಾನೆ. ರಾತ್ರಿ ಕಳೆದು ಬೆಳಗಾಯಿತು. ಬೆಳಗ್ಗೆ ಸಂಸ್ಕೃತಿ ಮನೆ ಮುಂದೆ ಒಂದು ಬಾಕ್ಸ್ ಇತ್ತು. ಅದನ್ನು ನೋಡಿದ ಆ ಮನೆ ಕೆಲಸದವರು ಮೇಡಮ್ ಇದು ನಿಮ್ಮ ಹೆಸರಲ್ಲಿ ಬಂದಿದೆ ಎಂದು ಕೊಟ್ಟರು. ಸಂಸ್ಕೃತಿ ಯಾರು ಕಳಿಸಿರೋದು ಏನಿದೆ ಇದರಲ್ಲಿ ಎಂದು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಇದ್ದಿದ್ದು ರಾತ್ರಿ ಕಿತ್ತೋಗಿದ ಸ್ಲಿಪ್ಪರ್ ಥರನೇ ಇರೋ ಇನ್ನೊಂದು ಪೇರ್ ಸ್ಲಿಪ್ಪರ್. ಜೊತೆಗೆ ಇನ್ನೊಂದು ಪುಟ್ಟ ಬಾಕ್ಸ್ನಲ್ಲಿ ಒಂದು ಕರ್ಚಿಫ್ ಬಂದಿದ್ದು ನೋಡಿದ ಹುಡುಗಿ ತನ್ನ ತುಟಿ ಕಚ್ಚಿ ನೀವು ಹೋಗಿ
ಎಂದವಳು ಅದನ್ನು ಅಲ್ಲೇ ಕೆಳಗೆ ಬಿಟ್ಟು ಯೋಚಿಸುತ್ತಾ ಕೂರ್ತಾಳೆ. ಇದನ್ನೆಲ್ಲ ದೂರದಿಂದ ನೋಡುತ್ತಾ ಆರಾಮಾಗಿ ಕಾಫಿ ಸಿಪ್ ಮಾಡುತ್ತಾ ಕೂತಿದ್ದ ಅಗಸ್ತ್ಯ ಸಣ್ಣಗೆ ನಕ್ಕವನು ಕಾಫಿ ಕಪ್ ಪಕ್ಕಕ್ಕಿಟ್ಟು, ಥೂ, ಯಾವ ದೇಶ ಸುತ್ತಿದ್ರೂ ಇವಳು ಕೊಡ್ತಿದ್ದ ಕಾಫಿ ಟೇಸ್ಟ್ ಸಿಕ್ತಿಲ್ಲ. ಮಾಡಿಕೊಡೋಳು ನೋಡಿದ್ರೆ ನಾನು ಯಾರೋ ಗೊತ್ತೇ ಇಲ್ಲ ಅನ್ನೋಗೆ ನೋಡ್ಕೋತಾಳೆ. ಹೇಗಾದ್ರೂ ಮಾಡಿ ಇವತ್ತು ಅವಳು ಮಾಡೋ ಕಾಫಿ ಕುಡಿಲೇಬೇಕು. ಬಟ್ ಅವು ಎಂದು ಯೋಚಿಸಿ ಒಂದು ಕಿರಣಕ್ಕೆ ಬೀರಿ, ಮಿಸ್ ಸಂಸ್ಕೃತಿ ಅವರೇ, ಇವತ್ತು ನೀವೇ ನಿಮ್ಮ ಕೈಯಾರೆ ಕಾಫಿ ಮಾಡಿ ಕೊಡಬೇಕು ಎಂದು ಕಣ್ಣು ಹೊಡೆದು ನಕ್ಕು ದೂರದಲ್ಲೇ ಅವಳನ್ನೇ ನೋಡ್ದ. ಸಂಜೆ ತಮ್ಮ ಮಧ್ಯೆ ಹಾಕಿದ ಅಗ್ರಿಮೆಂಟ್ ಪೇಪರ್ ಕಳೆದೋಗಿದೆ ಅನ್ನೋ ಸುಳ್ಳು ಹೇಳಿ ಗುಣವಂತ ಮೀಟ್ ಮಾಡ್ದ. ಗುಣವಂತ ಓಕೆ ಎಂದವನು ಮೇಡಮ್ ಬಳಿ ಸೈನ್ ತಗೋಬೇಕು ಎಂದವನು ನಾನು ಅಡ್ರೆಸ್ ಸೈನ್ ಮಾಡ್ತೀನಿ, ನೀವು ಅಲ್ಲಿಗೆ ಹೋಗಿ ಬನ್ನಿ ಎಂದವನು ಇಬ್ಬರ ಜೊತೆಯಾಗಿ ಸಂಜೆ ಸರಿಯಾಗಿ ಸಂಸ್ಕೃತಿ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರು. ಗುಣವಂತ್ ಅವರ ಅಗ್ರಿಮೆಂಟ್ ಪೇಪರ್ ಮಿಸ್ಸಿಂಗ್ ಅಂತೆ ಎಂದವನು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ನಿನ್ನ ಸೈನ್ ಬೇಕು ಅಷ್ಟೇ ಎಂದ. ಅದೇ ಸಮಯಕ್ಕೆ ಅಗಸ್ತ್ಯ ತನ್ನ ತಲೆ ತೀಡುತ್ತಾ ಒಪ್ಪು ಗಂಟೆಗೆ ಕೂತಿದ್ದ. ಅದನ್ನು ನೋಟಿಸ್ ಮಾಡಿದ ಗುಣವಂತ, ವಾಟ್ ಹ್ಯಾಪನ್ ಮಿಸ್ಟರ್ ಅಗಸ್ತ್ಯ ಎಂದ ತುಸು ಕನ್ಫ್ಯೂಸ್ನಲ್ಲೇ. ಅಗಸ್ತ್ಯ ನಥಿಂಗ್ ಎಂದರೂ. ಹೇಳಿ ಪರವಾಗಿಲ್ಲ ಎಂದ ಗುಣವಂತ್. ಅದಕ್ಕೆ ಅಗಸ್ತ್ಯ, ಅದು ಅಗ್ರಿಮೆಂಟ್ ಪೇಪರ್ ಮಿಸ್ ಆಗಿತ್ತಲ್ಲ, ಹುಡುಕಿ ತುಂಬ ತಲೆ ಬಿಸಿಯಾಗಿತ್ತು, ಯಾಕೋ ತಲೆ ತುಂಬ ನೋವಾಗ್ತಿದೆ ಎಂದ ಬೇಸರದಲ್ಲಿ ಹುಬ್ಬು ಗಂಟಕ್ಕೆ. ಅವನು ಮುಖದ ಮೇಲಿದ್ದ ಸ್ಯಾಡ್ ನೋಡಿದ ಸಂಸ್ಕೃತಿ ಕೆಲಸದವರನ್ನ ಕರೆದು, ಏನು ತಗೋತೀರಾ ಎಂದಳು. ಅಗಸ್ತ್ಯ, ಏನು ಬೇಡ, ಏನು ಕುಡಿದ್ರೂ ನನಗೆ ತಲೆ ಬಿಸಿ ಹೋಗ್ತಿಲ್ಲ ಎಂದ ಬೇಸರದಲ್ಲೇ. ಗುಣವಂತ, ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಎಂದ. ಅದಕ್ಕೆ ಅಗಸ್ತ್ಯ, ಅಲ್ಲಿಗೂ ಹೋಗಿ ಬಂದೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ತಗೊಂಡು ಮಲಗ್ತೀನಿ ಎಂದ. ಗುಣವಂತ ಓಕೆ ಎಂದರೆ ಸಂಸ್ಕೃತಿ 1 ನಿಮಿಷ ಎಂದವಳು ತಾನು ಒಮ್ಮೆ ಪೇಪರ್ನ ಚೆಕ್ ಮಾಡ್ತೀನಿ, ಜೊತೆಗೆ ಯಾಕೋ ಪೆನ್ ಬರೀತಿಲ್ಲ ಎಂದವಳು ಗುಣವಂತ ತನ್ನ ಜೇಬಿನಿಂದ ಪೆನ್ ಕೊಡೋ ಮೊದಲೇ ಹುಡುಗಿ ಎದ್ದು ಅಲ್ಲಿಂದ ಹೊಳಗೋದವಳು ಸೀದಾ ಕಿಚನ್ಗೆ ಹೋಗ್ತಾಳೆ. ಕೆಲಸದವರು ಮೇಡಮ್ ಏನು ಬೇಕಿತ್ತು ಹೇಳಿ ಎಂದರೆ ಸಂಸ್ಕೃತಿ ಏನು ಬೇಡ ಎಂದು ಅಗಸ್ತ್ಯನಿಗಾಗಿ ಫಿಲ್ಟರ್ ಕಾಫಿ ಮಾಡಿದ ಹುಡುಗಿ ಕೆಲಸದವರ ಕೈಯಲ್ಲಿ ಕೊಟ್ಟು, ಇದನ್ನು ಅವ್ರಿಗೆ ಕೊಡಿ ಎಂದವಳು ಒಮ್ಮೆ ಪೇಪರ್ನ ಚೆಕ್ ಮಾಡಿ ಸೈನ್ ಮಾಡಿದ್ಲು. ಕೆಲಸದವರು ಗುಣವಂತ ಜೊತೆಗೆ ಅಗಸ್ತ್ಯನಿಗೆ ಕೊಡೋಕ್ಕೆ ಎಂದು ಹೇಳಿ ಕಳಿಸಿದ ಕಪ್ ಕೊಟ್ಟರೆ ಅಗಸ್ತ್ಯ ಬೇಕೆಂದೇ ಕಾಫಿ ಕಪ್ ನೋಡಿ ಬೇಡ ಎಂದರೆ ಗುಣವಂತ ಒಂದು ಸಿಪ್ ಟೇಸ್ಟ್ ಮಾಡಿ ಎಂದ. ಆದರೆ ಅಗಸ್ತ್ಯ ಒಳಗೊಳಗೆ ನಕ್ಕವನು ಕಪ್ ತಗೊಂಡು ಒಂದು ಸಿಪ್ ಮಾಡಿದವನಿಗೆ ಒಮ್ಮೆ ಒಳಗೋಗಿ ತನ್ನವಳ ಮುತ್ತು ಮಾಡಬೇಕು ಅನಿಸಿದ್ದು ಸುಳ್ಳಲ್ಲ. ಅವಳು ಮಾಡುವ ಕಾಫಿ ಟೇಸ್ಟ್ ಆಗಿತ್ತು. ಮನದಲ್ಲೇ ಇದೇ ಕಾಫಿ ಗಮಕ್ಕೆ ಬಿದ್ದವನು ಕಣೆ ನಾನು. ಯಾವಾಗ ಆ ಟ್ರೇ ಹಿಡಿದು ಬಂದಾಗ ಕಾಫಿ ಘಮ ಬಂತು, ಆಗಲೇ ಗೊತ್ತಾಯಿತು ಅದು ನೀನೇ ಮಾಡಿರೋದು ಅಂತ ಎಂದು ಆ ಕಾಫಿ ಘಮನ ಆಸ್ವಾದಿಸುತ್ತಾ ಮನದಲ್ಲೇ ಇಷ್ಟೆಲ್ಲ ಮಾಡೋಳು ಒಂದ್ಸಲ ನನ್ನ ಮುಂದೆ ಹಿಂದು ಹಾಗೆ ನಿಂತುಬಿಡೆ ಸಾಕು, ಮುಂದೆ ನೀನು ಏನೇ ಕೇಳಿದ್ರು ಮಾಡೋಕ್ಕೆ ಈ ಅಗಸ್ತ್ಯ ರೆಡಿ. ಬಟ್ ಹೀಗೆ ಆಟ ಹಿಡಿದವಳಂತೆ ನಾಟಕ ಮಾಡಿಕೊಂಡು ಹೋದರೆ ನಿನಗೆ ಆಮೇಲೆ ತೊಂದರೆ. ಈ ಅಗಸ್ತ್ಯ ತುಂಬ ಕೆಟ್ಟವನು, ಅದು ನಿನಗೂ ಗೊತ್ತು. ಮೊದಲೇ ಹೇಳ್ತಿದ್ದೆ ಬೆಂಕಿ ಉಂಡೆ ಅಂತ, ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಆಗಾಗೋ ಮೊದಲು ಎಚ್ಚೆತ್ಕೊಳ್ಳೆ ಎಂದುಕೊಂಡ. ಒಳಗೆ ಸೈನ್ ಮಾಡಿ ಪೇಪರ್ ತಂದು ಗುಣವಂತ ಕೈಯಲ್ಲಿ ಕೊಟ್ಟ ಹುಡುಗಿ, ಇದನ್ನು ಸೇಫಾಗಿ ಇಟ್ಕೊಳ್ಳಿ, ಇದೇ ಲಾಸ್ಟ್, ಈಗೆಲ್ಲ ಮಿಸ್ ಮಾಡಿಕೊಂಡ್ರೆ ಮತ್ತೆ ಮಾಡಿಕೊಡೋಕ್ಕೆ ಆಗಲ್ಲ ಎಂದಳು ಹುಬ್ಬು ಗಂಟಕ್ಕೆ. ಅಗಸ್ತ್ಯ, ಕಾಫಿ ತುಂಬ ಚೆನ್ನಾಗಿದೆ ಮಿಸ್ ಸಂಸ್ಕೃತಿ, ಈ ಥರ ಕಾಫಿ ನಾನು ತುಂಬ ದಿನಗಳ ಮೇಲೆ ಟೇಸ್ಟ್ ಮಾಡಿದ್ದೀನಿ, ಥ್ಯಾಂಕ್ಸ್. ಈ ಕೈ ರುಚಿ ನನ್ನ ವೈಫ್ ಮಾಡೋ ಥರನೇ ಇದೆ ಎಂದ. ಹುಡುಗಿ ಒಮ್ಮೆ ಎತ್ತೆಲ್ಲ ನೋಡುವಂತೆ ತಿರುಗಿದ್ಲು. ಅಗಸ್ತ್ಯನನ್ನು ನೋಡೋ ಸಾಹಸ ಮಾಡಲಿಲ್ಲ. ಆದರೆ ಅಗಸ್ತ್ಯ ಅವಳ ಪ್ರತಿಯೊಂದು ಮೂಮೆಂಟು ಮಿಸ್ ಮಾಡದೆ ನೋಡ್ತಿದ್ದ. ಗುಣವಂತ ಹೋ ಎಂದವನು, ನಿಮಗೆ ಮದುವೆ ಬೇರೆ ಆಗಿದೆಯಾ ಎಂದರೆ ಸಂಸ್ಕೃತಿ ಕಣ್ಣ ಸಣ್ಣ ಮಾಡಿ ಅವನ ಕಡೆ ಗುರಾಯಿಸಿದ್ರೆ ಅಗಸ್ತ್ಯ ಎಸ್ ಆಗಿದೆ, ಬಂದೆಲ್ಲ 2 ಆಗಿದೆ ಎಂದ. ಹೀಗೆ ಶಾಕ್ ಆಗುವ ಸರದಿ ಹುಡುಗಿತು. ಎತ್ತಲ ನೋಡುತ್ತಿದ್ದ ಹುಡುಗಿ ಅಗಸ್ತ್ಯನ ಕಡೆ ನೋಡಿದ್ರೆ ಅಗಸ್ತ್ಯ 2 ಡೈವರ್ಸ್ ಆಗಿದೆ, ಸೊ ಇನ್ನೂ ಎಷ್ಟು ದಿನ ಹೀಗೆ ಇರೋದು, ಸದ್ಯಕ್ಕೆ ಇನ್ನೊಂದು ಮದುವೆ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ಎಂದ. ಗುಣವಂತ ಏನೋ ಎಂದ. ಅಗಸ್ತ್ಯ ಎಸ್,
ಇಲ್ಲೇ ಒಂದು ಹುಡುಗಿ ಇಷ್ಟ ಆಗಿದ್ದಾಳೆ. ಸೊ ಇಲ್ಲಿಂದ ಹೋಗುವಾಗ ಆ ಹುಡುಗಿನೂ ಕರ್ಕೊಂಡೇ ಹೋಗೋದು ಎಂದವನು. ನಿಮ್ಗೆ ಹಾಗಿದೆಯಾ ಎಂದವನು. ಗುಣವಂತ ಉತ್ತರಿಸೋ ಮೊದಲೇ ನಿಮ್ಮಿಷ್ಟದಂತೆ ಮಾಡ್ಕೊಳ್ಳಿ. ಇಲ್ಲ, ಈ ಪೇರೆಂಟ್ಸ್ಗಳು ಚೂಸ್ ಮಾಡೋವೆಲ್ಲ ಅವರ ತಕ್ಕನಾಗೇ ಇರುತ್ತೆ. ನಿಮ್ಮ ಇಷ್ಟದಂತೆ ಆದ್ರೇ ಜೀವನ ಪೂರ್ತಿ ನಿಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ಎಂದವನು. ಥ್ಯಾಂಕ್ಸ್ ಮೇಡಮ್ ಹ್ಯಾಂಡ್ ಥ್ಯಾಂಕ್ ಯು ಮಿಸ್ಟರ್ ಗುಣವಂತ್ ಎಂದವನು. ನಿಮ್ಮ ಮನೆ ಕಾಫಿ ತುಂಬ ಚೆನ್ನಾಗಿತ್ತು ಎಂದು ಪೇಪರ್ ಹಿಡಿದು ತಿರುಗಿ ಕೂಡ ನೋಡದೆ ಹೋಗುತ್ತಿದ್ದವನು ತನ್ನ ಮೀಸೆ ಒಮ್ಮೆ ತಿರುಗಿಸಿ ಸಣ್ಣಗೆ ನಗುತ್ತಾ ಅಲ್ಲಿಂದ ಹೋಗ್ತಾನೆ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.